ನೀ ಮಾಡುವುದರಿಂದ ನಿನಗೆ ಪ್ರತಿಫಲ ಅದ. ಇವ್ರು 3,000 ಜನ ದೀಕ್ಷೆ ಸ್ನಾನ ಹೊಂದಾರ, ಇಲ್ಲಂತಿಲ್ಲ. ದೀಕ್ಷೆ ಸ್ನಾನ ಹೊಂದಿದಾರ, ದೀಕ್ಷೆ ಸ್ನಾನ ತೆಗೆದುಕೊಂಡು ಸುಮ್ಮನೆ ಕುಂತಿಲ್ಲ, ದೇವರಿಗೆ ಆರಾಧನೆ ಪ್ರಾರ್ಥನೆ ಮಾಡತ್ತಾರ. ಆರಾಧನೆ ಪ್ರಾರ್ಥನೆ ಮಾಡುತ್ತಾ ತನ್ನ ದೇವರ ಒಂದು ದೇಹ ರಕ್ತದಲ್ಲಿ ಕೂಡ ಪಾಲ್ಭಾಗರ, ಅದು ಪಾಲ್ಭಾಗಿದ್ದು ನೀತಿ ನ್ಯಾಯಗಳ ಕಾರ್ಯಗಳನ್ನು ಮಾಡುತ್ತಾ ಅವರು ತಮ್ಮ ತಮ್ಮ ಒಂದು ಕಾರ್ಯಗಳಲ್ಲಿ ಬಲವಾಗಿ ನಿಂತಿದ್ದಾರೆ. ಪ್ರೇರೆ ನನ್ನ ಸೋದರ ಇವತ್ತು ನೀ ಅಂತ ಒಂದು ಕಾರ್ಯಗಳಲ್ಲಿ ನಿಂತೆ. 1 ಕೊರಿಂಥ 11ನೇ ಅಧ್ಯಾಯ 32-33 ವಚನ ಓದ್ರಿ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂಬುದನ್ನು ನೋಡ್ತೇವೆ. ಕಾದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ನೀವು ಕೂಡಿ ಬಂದಾಗ ಕರ್ತನ ಒಂದು ದೇಹ ರಕ್ತ ನೀವು ಪರೀಕ್ಷಿಸಲ್ದೆ ನೀವು ಒಂದು ವೇಳೆ ಸೇವನೆ ಮಾಡಿದಿರಂದ್ರ ನಿಮ್ಮೊಳಗ ದುರ್ನಡತೆ ಅಥವಾ ವಕ್ರ ಬುದ್ಧಿ ಉಳ್ಳ ಸ್ಥಿತಿ ನಿಮ್ಮ ಒಳಗದ, ಇವೆಲ್ಲ ನೀವು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಬಂದು ಸೇವನೆ ಮಾಡಿರಿ. ಬಟ್ ದೇವ್ರು ನಿಮ್ಮನ್ನು ಶಿಕ್ಷಿಸದೇ ಬಿಡಲ್ಲ. ಏನ್ರಿ, ಶಿಕ್ಷಿಸ್ತಲತನ ಬಿಟ್ಕೊಡ್ತಲತನ, ಹೊಡಿತಲತನ ಇಲ್ಲಂತ ಶಿಕ್ಷಿಸುತ್ತಾನೆ. ಒಂದು ವೇಳೆ ನೀವು ಪರೀಕ್ಷಿಸಿಕೊಳ್ಳದೆ ಒಂದು ವೇಳೆ ನೀವು ಸೇವನೆ ಮಾಡಿದ್ರಂದ್ರ ದೇವ್ರು ನಿಮ್ಮನ್ನು ಶಿಕ್ಷಿಸ್ತಾನೆ. ಯಾಕಂದ್ರೆ ನಿಮಗ ನೀತಿ ನ್ಯಾಯಗಳನ್ನು ಮಾಡುವುದಕ್ಕಾಗಿ, ನೀವು ಸರಿ ಮಾರ್ಗದಾಗ ಬರುವುದಕ್ಕಾಗಿ ದೇವರು ನಿಮ್ಮನ್ನು ಶಿಕ್ಷಿಸ್ತಾನೆ. ಇವತ್ತು ನಿಮ್ಗೊಂದು ರೋಗ, ಒಂದು ಸಮಸ್ಯೆ, ಒಂದು ಶೋಧನೆ, ಒಂದು ವೇದನೆ ನೀವು ಒಳಗಾದಾಗ ಅಯ್ಯೋ ನಾ ಯಾಕದ, ಎಲ್ಲ ಕರೆಕ್ಟ್ ಇದ್ದ, ಎಲ್ಲದರಾಗ ಸರಿ ಇದ್ದ, ಎಲ್ಲ ಕರೆಕ್ಟ್ ಇದ್ದ, ಎಲ್ಲದಾಗ ಸರಿ ಇದ್ದ ನೀ ಅನ್ಕೋತೀವಿ ಪ್ರೇರೆ. ಆದರೆ ದೇವರು ನಿನಗೆ ಶಿಕ್ಷಿಸ್ತಾನೆ. ಯಾಕಂದ್ರೆ ಇದು ಈ ಕರ್ತನ ಮೇಜನ್ನು ಸೇವನೆ ಮಾಡ್ತಲ್ಲ, ಈ ಸೇವನೆ ಮಾಡೋದು ನೀವು ಪರೀಕ್ಷಿಸಲ್ದೆ ಅಥವಾ ಯಾವ ತಪ್ಪು ದ್ರೋಹ ಅಪರಾಧವನ್ನು ಮಾಡಿರ್ತೋ ಅದು ಒಪ್ಪಿಕೊಂಡು ಬಿಟ್ಟು ಕೊಡದೆ, ಹಾಗೆ ಅದು ನೀವು ಒಳಗಿಟ್ಕೊಂಡು ಸೇವನೆ ಮಾಡ್ತಿ. ಒಳಗಿಟ್ಕೊಂಡು ಸೇವನೆ ಮಾಡಿದಾಗ ದೇವ್ರು ನಿನಗೆ 100% ಪೆಟ್ಟಾಗ್ತಾನೆ ಪ್ರೇರೆ. ನಿಂಗೆ ಸುಮ್ಮನೆ ಹಾಗೆ ಬಿಡಲ್ಲ ದೇವ್ರು. ಯಾಕಂದ್ರೆ ನೀನು ಈ ಭೂಲೋಕದ ಮಗನಲ್ಲ, ಈ ಭೂಲೋಕದ ಮಗಳಲ್ಲ, ನೀನು ಪರಲೋಕಕ್ಕೆ ವಾರಸನಾಗಿದ್ದಿ ಪ್ರೇರೆ. ನೀನು ಪರಲೋಕಕ್ಕೆ ವಾರಸನಾಗಿದ್ದಿನ ಕಾರಣ ನಿನಗೆ ದೇವರ 100% ನಿನಗೆ ಶಿಕ್ಷಿಸಿ ಮತ್ತು ನಿನಗೆ ತಿರುಗಿ ರಕ್ಷಿಸ್ತಾನೆ ಪ್ರೇರೆ. ಆತನು ನಿನಗೆ ಹಂಗೆ ಬಿಡಲಾತನು. ಇವತ್ತು ರೋಗ ವ್ಯಾಧಿ ಇಲ್ಲಿ ಮುಂದಿನ ಮ್ಯಾಲೋಚನೆಗಳು ನೋಡಿದಾಗ ಕೆಲವೊಬ್ಬರು ಸಾಯುತ್ತಾರೆ ಎಂಬುದನ್ನು ನೋಡ್ತೇವೆ, ಕೆಲವೊಬ್ಬರಿಗೆ ಅನೇಕ ರೋಗಗಳು ಬರುತ್ತವೆ ಎಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ಇವತ್ತು ಈ ರೋಗ, ಈ ವ್ಯಾಧಿಗಳನ್ನು ಅನುಭವಿಸೋ ಕಾರಣ ಇದೇ ಪ್ರೇರೆ. ದೇವ್ರ ಮಕ್ಕಳಿಗೆ ಕಷ್ಟ ಬರಬೇಕು. ದೇವ್ರ ಮಕ್ಕಳಿಗೆ ಕಷ್ಟ ಬಂದಾಗೆ ಮುಂದೆ ಹೆಜ್ಜೆ ಇಡಬೇಕಾಗಿ ಅವ್ರು ಆಲೋಚನೆ ಮಾಡ್ತಾರೆ ಪ್ರೇರೆ. ಹಲ್ಲೆಲೂಯಾ. ಇವಾಗ ಮಳೆಗಾಲದಾಗ ಆ ಕಡೆಯಿಂದ ಎಲ್ಲ ನೀರು ಹರ್ಕೊಂಡು ಬರ್ತಾವ. ಹರ್ಕೊಂಡು ಬಂದಾಗ ನಿಮ್ಮ ಮನೆ ಮುಂದೆ ಕೆಸರು, ಗೊಜ್ಜು ಹಿಂಗೆಲ್ಲ ಇರ್ತಾನೆ ಕೋರಿ, ಅದ್ರಾಗೆ ಹಾದಿ ನಡೀತೀರಿ ಅಥವಾ ಹ್ಯಾಂಗೆ ಮಾಡ್ತೀರಿ? ಅದಕ್ಕೆ ಸರಿ ಮಾಡ್ಕೋತೀರಿ. ಇಲ್ಲ ಅಂದ್ರೆ ಒಂದು ಕಲ್ಲರ್ ಹಾಕ್ತಿರಲ್ಲ, ಹಿಂಗೆ ಹೋಗ್ಲತ್ರ ಆಚೆ ಹೆಜ್ಜಿಗೆ ಹೋಗ್ಲಕ್ಕ ಒಂದು, ಯಾಕಂದ್ರೆ ನಿಮ್ಮ ಕಾಲಿಗೆ ಏನು ಹತ್ಬಾರ್ದು, ಹೊಲಸು ಹತ್ಬಾರ್ದು, ಕೆಸರು ಹತ್ಬಾರ್ದು ಎಂಬುದಾಗಿ ತಿಳ್ಕೊಂಡು ಒಂದು ಕಲ್ಲರ ಹಾಕಿ ಆಚೆಗೆ ಹೋಯ್ತಿರು ಪ್ರೇರೆ. ಒಂದು ಕಲ್ಲು ಹಾಕಿ ಆಚೆಗೆ ಹೋದ್ರು ಕೂಡ ನಿಮ್ಮ ಕಾಲಿಗೆ ಅಲ್ಪ ಸ್ವಲ್ಪ ಗೊಜ್ಜು ಹತ್ತದ ಮಳೆಗಾಲದಾಗ. ಬಟ್ ಮನೆಗೆ ಬಂದಾಗ 100% ನೀವು ಕಾಲ ಮೇಲೆ ನೀರು ಹಾಕೋದೇ ಒಳಗೆ ಬರ್ತೀರಿ. ಒಂದು ವೇಳೆ ನೀವು ಕಾಲು ತೊಳೆದೆ ನೀವು ಒಳಗೆ ಬಂದಿರಿ ಅಂದ್ರೆ ನೀವು ಹೇಗೆ ಬರ್ತೀರೋ ಮನೆಗೆಲ್ಲ ಸ್ವಲ್ಪ ಅದು ಹೊಲಸಾಗ್ಲಕ್ಕೆ ಅವಕಾಶ ಅಥವಾ ವಾಸನೆ ಕೂಡ ಬರ್ಲಕ್ಕೆ ಅವಕಾಶ ಇದಾವ ಪ್ರೇರೆ. ಅದಕ್ಕಾಗಿ ನೀವು ಹೇಗೆ ಕಾಲುಗಳನ್ನು ತೊಳ್ಕೊಂಡು ನೀವು ಒಳಗೆ ಹೆಜ್ಜೆ ಇಕ್ತಿರೋ ಹಾಗೆ ನೀವು ತಪ್ಪು ಮಾಡಿದಾಗ, ನೀವು ದ್ರೋಹ ಮಾಡಿದಾಗ, ನೀವು ಅಪರಾಧ ಮಾಡಿದಾಗ, ನೀವು ಅಥವಾ ಇವೆಲ್ಲವನ್ನು ಮಾಡಿ ಒಳಗಿಟ್ಕೊಂಡು ಕರ್ತನ ಒಂದು ದೇಹ ರಕ್ತದಲ್ಲಿ ನೀವು ಪಾಲ್ಭಾಗಿ ಇದ್ದೆ ಅಂದ್ರೆ ದೇವರು ನಿನ್ನನ್ನು ಶಿಕ್ಷಿಸ್ತಾನೆ. ಯಾಕಂದ್ರೆ ಲೋಕದವರ ಸಂಗಡ ನಿನಗೆ ನ್ಯಾಯ ತೀರಿಸ್ಲಕ್ಕೆ ಅವಕಾಶ ಇರಬಾರ್ದು ಎಂಬುದಾಗಿ. ಯಾಕಂದ್ರೆ ನರಕದಾಗ ಹೋಯ್ತಕ್ಕಂಥ ವ್ಯಕ್ತಿಗಳು ಬೇರೆ, ಪರಲೋಕಕ್ಕೆ ಹೋಯ್ತಕ್ಕಂಥ ವ್ಯಕ್ತಿಗಳು ಬೇರೆ. ಪರಲೋಕಕ್ಕೆ ಹೋಯ್ತಕ್ಕಂಥ ಒಂದು ವೇಳೆ ಮಕ್ಕಳಾಗಿದ್ದು ನೀವು ಒಂದು ವೇಳೆ ಯಾವುದೇ ಒಂದು ತಿಳಿದು ನೀವು ತಪ್ಪು ಮಾಡಿರ್ತೀರಂದ್ರೆ ಅದು ಗೊತ್ತು ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ನಿಮ್ಗೆ ಅವಕಾಶ ಇದೆ. ಯಾಕಂದ್ರೆ ಲೋಕದವರ ಸಂಗಡ ನಿನಗೆ ಪಾಲಿಲ್ಲ ಪ್ರೇರಣೆ, ಲೋಕದ ಜನರ ಜೊತೆ ನಿನಗೆ ಪಾಲಿಲ್ಲ, ಲೋಕದಾಗ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಾರೆ ಅವ್ರ ಜೊತೆ ನಿನಗ ಸಂಪರ್ಕ ಇರಬಾರ್ದೆಂಬ ಉದ್ದೇಶ ಇಟ್ಕೊಂಡು ದೇವ್ರು ನಿನ್ನ ಶಿಕ್ಷಿಸ್ತಾನೆ ಪ್ರೇರೆ. ದೇವ್ರು ಹಂಗೆ ಬಿಡಲ್ಲ. ಇವತ್ತು ಅನ್ಕೋತೇವೆ ಕಷ್ಟ ಯಾಕೆ ನಮ್ಮ ಮನ್ಯಾಗ, ಈ ನಷ್ಟ ಯಾಕೆ ನಮ್ಮ ಮನ್ಯಾಗ, ಈ ಸಮಸ್ಯೆಗಳು ಯಾಕೆ ನಮ್ಮ ಮನ್ಯಾಗ. ನಾವು ಎಲ್ಲದರಲ್ಲೂ ಕರೆಕ್ಟ್ ಇದ್ದೇವೆ, ಆರಾಧನೆ ಮಾಡಿದಾಗ ಕರೆಕ್ಟ್ ಇದ್ದೇವೆ, ಪ್ರಾರ್ಥನೆ ಮಾಡಿದಾಗ ಕರೆಕ್ಟ್ ಇದ್ದೇವೆ, ಉಪವಾಸ ಮಾಡಿದಾಗ ಕರೆಕ್ಟ್ ಇದ್ದೇವೆ, ವಾರ ಆರಾಧನೆಗೆ ಹೋಗ್ತಕ್ಕಂಥ ಈ ಸ್ಥಿತಿಯಲ್ಲಿ ಕರೆಕ್ಟ್ ಇದ್ದೇವೆ,
ಎಲ್ಲದರಲ್ಲಿ ನಾವು ಸರಿಯಾಗಿದ್ದೆವು, ಮತ್ತು ಕೂಡ ಸಮಸ್ಯೆ, ಮತ್ತು ಕೂಡ ವ್ಯಾಧಿಗಳು, ಮತ್ತು ಕೂಡ ನಮ್ಮ ಪರಿಸ್ಥಿತಿಗಳು ಯಾಕೆ ಹಿಂಗೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಈ ಆಲೋಚನೆಯಲ್ಲಿ ನಿನಗೆ ಶಿಕ್ಷೆ ಅದ ಪ್ರೇರಿದು. ಇವತ್ತು ನೀ ಕಷ್ಟ ಅನುಭವಿಸ್ಲತ್ತಿದ್ದೇನೋ, ಈ ಕಷ್ಟದಂದ್ರೆ ನಿನಗೆ ಶಿಕ್ಷೆ ಅದ, ಆದರೆ ದೇವರು ತಿರುಗಿ ರಕ್ಷಿಸಲತನ ಪ್ರೇರಿತ. ಅಂದ್ರೆ ಲೋಕದವರ ಸಂಗಡ ನಿನ್ನನ್ನು ಪಾಲ್ಬಾಗ್ ಇರುವುದಕ್ಕಾಗಿ ಅವಕಾಶ ದೇವರು ಕೊಡ್ಲತ್ತಿಲ್ಲ ಪ್ರೇರೆ. ಲೋಕದವ್ರ ಜೊತೆ ಇಲ್ಲ, ಲೋಕದವರಿಂದ ಹೊರಗೆ ನಿನ್ನನ್ನು ತೆಗೆಯುವುದಕ್ಕಾಗಿ ದೇವ್ರು ನಿನಗೆ ಶಿಕ್ಷಲತಾನ, ನಿನಗೆ ಶುದ್ಧಿ ಮಾಡತಾನ, ನಿನಗೆ ತೊಳಿಲತಾನೆ. ಅಶುದ್ಧನಾಗಿದ್ದಿ, ಅಶುದ್ಧಳಾಗಿದ್ದಿ, ನಿಂಗೆ ತೊಳೆದು ದೇವರು ಶುದ್ಧಿ ಮಾಡತಾನ ಪ್ರೇರೆ. ದೇವರು ತೊಳೆದು ನೀನು ಶುದ್ಧಿ ಮಾಡುವಾಗ ನೀನು ಶುದ್ಧ ಆಗಿ ಜೀವನ ಮಾಡ್ತಕ್ಕಂಥದ್ದು, ಬಾಳ್ವೆ ಮಾಡ್ತಕ್ಕಂಥದ್ದು, ಅದು ಎಷ್ಟೋ ಒಂದು ಉತ್ತಮ ಪ್ರೇರೆ. ಅದಕ್ಕೆ 33 ಹೇಳ್ತಾನ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂಬುದಾಗಿ ಪ್ರೇರೆ. ಈ ಭೋಜನವನ್ನು ಮಾಡುವಾಗ ನೀವು ಬರ್ತಿರಲ್ಲ, ಒಬ್ಬರೊಬ್ಬರು ಕಾದುಕೊಳ್ರಿ. ಅಂದ್ರೆ ಒಬ್ಬರು ಬಲಹೀನತೆ ನಿಮ್ಮ ಒಳಗದ, ಒಂದು ಬಲಹೀನರಾಗಿ ನೀವು ಜೀವನ ಮಾಡತ್ತೀರಂದ್ರೆ ಒಂದೊಂದು ವಿಷಯವಾಗಿ ನೀವು ಬಲವುಳ್ಳವರಾಗಿ ಜೀವನ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು ಹೊರತು ಬಲಹೀನರಾಗಿ ನೀವು ಬಿದ್ದು ಹೋಗ್ಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ಇವತ್ತು ನೀವು ಒಬ್ಬರೊಬ್ಬರು ಏನರ ಹೊರಗ ನೀವು ಜಗಳ, ಕಿರಿಕಿರಿ, ತಂಟೆಗಳು ನೀವು ಮಾಡ್ಕೊಂಡಿದ್ದಿರ್ಬೋದು, ಆದರೆ ಈ ಆಲಯದ ಒಳಗೆ ಬರುವಾಗ ನೀವು ಒಂದು ಅಣ್ಣ, ಒಂದು ತಮ್ಮ ಪ್ರೇರೆ, ಒಂದು ಅಕ್ಕ, ಒಂದು ತಂಗಿ ಪ್ರೇರೆ, ಒಂದು ತಾಯಿ, ಒಂದು ಮಗಳು, ಒಂದು ತಂದೆ, ಒಂದು ಮಗನಾಗಿ ನೀವು ಒಬ್ಬರೊಬ್ಬರು ಆ ಒಂದು ಅನುನತೆಯಲ್ಲಿರ್ಬೇಕು ಹೊರತು ಒಳಗೆ ಬಂದು ವೈರಿತನ ಇಟ್ಕೊಂಡು, ಒಳಗೆ ಬಂದು ವಿರುದ್ಧವಾಗಿಟ್ಟುಕೊಂಡು ಒಂದು ವೇಳೆ ನೀವು ಕರ್ತನ ಮೇಜಿನಲ್ಲಿ ಪಾಲ್ವಾಗಿರ್ತೀರಿ ಅಂದ್ರೆ ಅದು ಸರಿಯಾದದಲ್ಲ. ಅದಕ್ಕಾಗಿ ಮೇಲೆ ಹೇಳ್ತಾನ, ನಿಮ್ಮನ್ನು ಶಿಕ್ಷಿಸ ಅಂತ ಹೇಳ್ತಾನ. ಕೆಳಗೆ ಬರುವಾಗ ಒಬ್ಬರೊಬ್ಬರು ಕಾದುಕೊಂಡು ಹತ್ತಿರವಾಗಿದ್ದು ಜೀವಿಸ್ಕೊಂಡು ನೀವು ಪ್ರಯಾಸ ಪಡ್ಲತ್ತಾನ ಪ್ರೇರೆ. ಮತ್ತು ತಿರುಗಿ ದೇವರಾಲಯದಲ್ಲಿ ಒಂದಾಗಿರಿ, ಮತ್ತು ಹೊರಗೋಗಿ ಅದೇ ಒಂದು ಜಗಳ ಕಿರಿಕಿರಿ ಮಾಡ್ತೀರಂದ್ರೂ ಕೂಡ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ಒಂದು ಮನಸ್ಸು ಒಬ್ಬರಾಗಿ ಜೀವನ ಮಾಡುವಾಗ ಅದು ಶ್ರೇಷ್ಠತೆ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ನೀವು ಇದರಲ್ಲಿ ಪಾಲ್ವಾಗಿರ್ಬೇಕು. ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಮತ್ತು ಕ್ರಿಯೆಗಳನ್ನು ಬಿದ್ದೋಗ್ಲಕ್ಕೆ ನಿಮ್ಗೆ ಚಾನ್ಸ್ ಅವಕಾಶ ಇಲ್ಲ. ನೀವು ದೇವ್ರ ಮಕ್ಕಳು, ದೇವ್ರ ಮಕ್ಕಳಾಗಿ ಜೀವನ ಮಾಡಿರ್ತು, ಲೋಕಕ್ಕೆ ಸಂಬಂಧಪಟ್ಟವ್ರ ಹಾಗೆ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ನಿಮ್ಗೆ ಇಲ್ಲ ಪ್ರೇರೆ.